ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಿಮ್ಮ ನೆಚ್ಚಿನ ಪಶ್ಚಿಮ ಕ್ಷೇತ್ರದ ನಾಗರಾಜಣ್ಣವರೇ, ಕುರುಕ್ಷೇತ್ರದ ನಾಗರಾಜಣ್ಣವರೇ, ಪಶ್ಚಿಮ ಕ್ಷೇತ್ರದ ಶ್ಯಾಮೇಗೌಡ್ರೆ, ಪಶ್ಚಿಮ ಪೂರ್ವ ಆದಾಗಿಂದ ಸ್ವಲ್ಪ ನಮಗೆ ಕನ್ಫ್ಯೂಷನ್ ಜಾಸ್ತಿ ಆಗಿ ಹೋಗ್ತಾ ಇದೆ. ಮತ್ತು ನಮ್ಮ ಆನಂದ್ ರೆಡ್ಡಿ ಅವರೇ, ನಮ್ಮ ಶ್ರೀನಿವಾಸ ರೆಡ್ಡಿ ಅವರೇ, ನಮ್ಮ ಕೊಲ್ಲಳ್ಳಿ ಪ್ರಭಾಕರ್ ಅವರೇ, ಮತ್ತು ಎಲ್ಲ ವೇದಿಕೆ ಮುಂದೆ ಹಿಂದೆ ಇರುವಂಥ ಎಲ್ಲ ನಮ್ಮ ನಾಯಕರುಗಳೇ, ಮುಂದೆ ಇರುವಂಥ ಎಲ್ಲ ಸೆಕ್ರೆಟರಿಗಳು ಮತ್ತು ಎಲ್ಲ ಮಕ್ಕಳೇ, ಪೋಷಕರೇ ಮತ್ತೆಲ್ಲ ಸಿಬ್ಬಂದಿ ವರ್ಗದು. ಇಷ್ಟೊತ್ತು ಶ್ರೀನಿವಾಸ ರೆಡ್ಡಿ ಸುದೀರ್ಘವಾಗಿ ಹೇಳ್ಬಿಟ್ರಲ್ಲ, ನಾವೇನು ಹೇಳೋದಕ್ಕೆ ಉಳಿದಿಲ್ಲ ಆ ಥರ ಹೇಳಿದ್ದಾರೆ. ಆದರೆ ನನ್ನ ಒಂದು ಸಣ್ಣ ಇದಂದರೆ, ಯೂಶುವಲಿ ಆಗಿ ಮಕ್ಕಳು ಹಾಳಾಗ್ತಾ ಇರೋದು ಯಾವ ಏಜಲ್ಲಿ ಅಂತ ನಾನು ಹೇಳಬಲ್ಲೆ. ಈ 9ನೇ ತರಗತಿಯಿಂದ 9, 10, 11, 12 ಈ 4 ವರ್ಷ ನೀವು ಕಟ್ಟಿಟ್ಟಾಗಿರೋದ್ರು ಮಕ್ಕಳನ್ನ ಸ್ವಲ್ಪ ಬರೀ ಮಕ್ಕಳಲ್ಲಿ ಅಷ್ಟು ಜ್ಞಾನ ಇರೋದಿಲ್ಲ. ಅವಾಗಲೇ ಅದನ್ನು ಯಾವಾಗಲೂ ಹೇಳ್ತಾರೆ, SLC PUC ತುಂಬ ಆ ಪಾಯಿಂಟ್, ಅದು ತುಂಬ ಟರ್ನಿಂಗ್ ಪಾಯಿಂಟ್ ಅಂತ. ನಮ್ಮಲ್ಲಿ ಹೆಣ್ಮಕ್ಳಿಗೂ ಆಗ್ಬೋದು, ಗಂಡು ಮಕ್ಕಳಿಗೂ ಆಗ್ಬೋದು, ಎಲ್ಲ ಮಕ್ಕಳಿಗೂ ಅದೊಂದು ಟರ್ನಿಂಗ್ ಪಾಯಿಂಟ್. ಆ ಟರ್ನಿಂಗ್ ಪಾಯಿಂಟ್ ಅಲ್ಲಿ ಮಕ್ಕಳಿಗೆ ಅಷ್ಟೊಂದು ಶಕ್ತಿ ಹಿಡಿರೋದಿಲ್ಲ. ಆ ತಲೆಯಲ್ಲಿ ಅವರು ಒಂದು ಕಡೆ ಇದ್ ಮಾಡ್ಕೊಳಕ್ಕಿರಲ್ಲ, ಆ ಕಡೆ ಈ ಕಡೆ ಆಡ್ತಾ ಇರ್ತದೆ ಅವರು. ಇದು ಬೇರೆ ತುಂಬಾ ಆಗೋಗಿದೆ. ಇದರಲ್ಲಿ ತುಂಬಾ ಒಳ್ಳೆ ಸುದ್ದಿಗಳು ಇದೆ, ಅದೇ ತರ ಕೆಟ್ಟ ಸುದ್ದಿಗಳು ಇದೆ. ಅವರಲ್ಲಿ ಇದ್ ಮಾಡ್ಕೊಳಕ್ಕಾಗಲ್ಲ. ಆ ಟೈಮಲ್ಲಿ ಏನಾದ್ರು ಮಕ್ಕಳನ್ನ ನೀವು ಸರಿಯಾಗಿ ಪಾಲನೆ ಮಾಡದೇ ಇದ್ರೆ, ನೀವು 8ನೇ ಕ್ಲಾಸ್ವರೆಗೂ ಪಾಲನೆ ಮಾಡೋದು ಬೇರೆ, 9, 10, 11, 12 ಏನ್ ಪಾಲನೆ ಮಾಡ್ತೀರಿ, ಫಸ್ಟ್ ಇಯರ್ ಡಿಗ್ರಿಗೆ ಹೋಗೋವರೆಗೂ ಅವ್ರು ಸ್ವಲ್ಪ ಹಿಂದೆ ನೀವು ಕಣ್ಣಾಯಿಸ್ಬೇಕು. ಮಕ್ಕಳ ಬಗ್ಗೆ ಅವ್ರ ಪ್ರಿನ್ಸಿಪಾಲು, ಟೀಚರು ಎಷ್ಟೇ ಕಣ್ಣಾಯಿಸಿದ್ರು, ನೀವು ಸ್ವಂತ ಮನೆಗಳಲ್ಲಿ ನೀವು ಸ್ವಲ್ಪ ಕಣ್ಣಾಯಿಸಿದ್ರೆ ಅವ್ರು ಒಳ್ಳೆ ದಾರಿಯಲ್ಲಿ ಹೋಗಕ್ಕೆ ಅವಕಾಶ ಆಗುತ್ತೆ. ಅವ್ರ ಜೊತೆಯಲ್ಲಿ ಅಡಿರೋರು ಯಾರೋ ಒಬ್ರು ಇಬ್ರು ಈಗ ಎಲ್ಲ ಎರಡು ಒಂದೇ ಸಮವಾಗಿ ಅಡಿರೋದಿಲ್ಲ. ಯಾರೋ ಒಬ್ರು ಹೆಚ್ಚು ಕಮ್ಮಿ ಇರ್ತಾರೆ, ಅವ್ರ ಹಿಂದೆ ಅಡಿಯವ್ರನ್ನ ಹೇಳ್ಕೊಂಡು ಹೋಗ್ಬಿಡ್ತಾರೆ. ಅದರಿಂದ ದಯವಿಟ್ಟು ಪೋಷಕರು ಕೂಡ ಅವ್ರ ಹಿಂದೆ ಸ್ವಲ್ಪ ಗಮನ ಹರಿಸ್ಬೇಕು. ಇಂಥ ಮಕ್ಕಳು, ಪ್ರತಿಭಾವಂತ ಮಕ್ಕಳು ನಾನು ನೋಡಿದ್ದೀನಿ. 98%, 99% SLC ಯಲ್ಲಿ ತಗೊಂಡಿದ್ದಾರೆ, PUC ಯಲ್ಲಿ ತಗೊಂಡಿದ್ದಾರೆ. PUC ಫಸ್ಟ್ ಇಯರ್ ತಗೊಂಡಿದ್ದಾರೆ, ಸೆಕೆಂಡ್ ಇಯರ್ಗೆ ಔಟ್ ಆಗಿದ್ದಾರೆ, ಆಚೆ ಬಂದ್ಬಿಟ್ಟಿದ್ದಾರೆ. ಅಂತ ಮಕ್ಕಳು ಸುಮಾರು ಜನ ತುಂಬಾ ಇಲಿಟ್ರೇಟ್ಸ್ ಆಗಿಬಿಟ್ಟಿದ್ದಾರೆ, ಮತ್ತೆ ಬಂದು ತುಂಬಾ ಅಭ್ಯಾಸಗಳನ್ನ ಕಲ್ಕೊಂಡು ಏನೇನೋ ಆಗೋಗ್ಬಿಟ್ಟಿದ್ದಾರೆ. ಇದಕ್ಕೆ ನಾನು ದಯವಿಟ್ಟು ಕಳಕಳಿ ಮಾಡ್ತಾ ಇದ್ದೀನಿ, ನಿಮ್ಮ ಪೋಷಕರಲ್ಲಿ ಸ್ವಲ್ಪ ಅವ್ರ ಬಗ್ಗೆ ಗಮನ ಹರಿಸಿ. ಮತ್ತು ಈ ನಮ್ಮ ಸಂಸ್ಥೆ ಏನ್ ಮಾಡ್ತಾ ಇದೆ, ನಮ್ಮ AMF ಸಂಸ್ಥೆಯಿಂದ ಇಂಥ ಒಳ್ಳೆ ಕೆಲಸಗಳಿಂದ ಒಂದು ಯಶಸ್ವಿನಿ ಕೂಡ ಒಂದು ಮಾಡ್ತಾ ಇದೆ. ಯಶಸ್ವಿನಿಯಲ್ಲಿ ಯಾರು ಎನ್ರೋಲ್ ಆಗಿದ್ದಾರೆ ಅವರಿಗೆಲ್ಲ ಆಸ್ಪತ್ರೆಯಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಕೊಡೋದ್ರು, ಅದು ಒಳ್ಳೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಬಟ್ ಅದರಲ್ಲಿ ಏನಾಗಿದೆ, ನಮಗೊಂದು ಹಾಸ್ಪಿಟಲ್ ನಾವು ನಡೆಸ್ತಾ ಇರೋದ್ರಿಂದ ನಮಗೂ ಅಣ್ಣವರು ಒಂದ್ಸತಿ ಫೋನ್ ಮಾಡ್ತಾ ಇರ್ತಾರೆ, ಹೇಳ್ತೀವಿ. ಕೆಲವು ಆಪರೇಷನ್ಸ್ ನಮ್ಮ ಕೈಯಲ್ಲಿ ಮಾಡೋದಕ್ಕೆ ಆಗೋದಿಲ್ಲ ಅಂತದನ್ನು ಒಳ್ಳೆ ಸೆಂಟರ್ ಕಳಿಸ್ತೀವಿ. ಆಮೇಲೆ ನಾವು ಪ್ರೈವೇಟ್ ಸೆಕ್ಟರ್ ಹಾಸ್ಪಿಟಲ್ ಮಾಡ್ಕೊಂಡಿರೋದಾಗೆ ನಮಗೆ ಯಾವುದೇ MD ಡಿಗ್ರಿ, MBBS ಡಿಗ್ರಿ ಅಡ್ಮಿಷನ್ಸ್ ಆಗೋದಿಲ್ಲ. ನಾವು ಸ್ವಂತದಲ್ಲಿ ಮಾಡಬೇಕಾಗುತ್ತೆ. ಅದನ್ನು ನಾನು ತಾವು ಡೈರೆಕ್ಟರ್ಗಳೆಲ್ಲ ಸೇರಿ ಸ್ವಲ್ಪ KMF ಅಲ್ಲಿ ಮಾತಾಡ್ಬೇಕಾಗುತ್ತೆ. ಸರಿ 13,000, 14,000 ಆಪರೇಷನ್ ಮಾಡಿ ಅಂದ್ರೆ ಆಪರೇಷನ್ ಮಾಡಕ್ ತೊಂದರೆ ಆಗ್ತಾ ಇದೆ. ಜನರಲ್ ವಾರ್ಡ್ ಅಲ್ಲಿ ಇಟ್ಕೊಂಡ್ರು ಆಪರೇಷನ್ ಮಾಡಕ್ ತೊಂದರೆ ಆಗುತ್ತೆ. ಅನಸ್ತೇಷಿಯಾ ಅವ್ರು ಕೊಡ್ಬೇಕಾಗುತ್ತೆ. ಬೇರೆ ಆಪರೇಷನ್ಸ್ಗೆಲ್ಲ ಬೇರೆ ತರ ಖರ್ಚುಗಳಿರುತ್ತೆ. ಅದನ್ನು ಸ್ವಲ್ಪ ತಾವು ಪರಿಶೀಲಿಸಿದ್ರೆ ಎಲ್ಲ ಆಸ್ಪತ್ರೆಗಳವರು ಎಲ್ಲ ಒಳ್ಳೆ ನಮ್ಮಲ್ಲಿ ಯಶಸ್ವಿನಿಯಲ್ಲಿ ಯಾರು ಎನ್ರೋಲ್ ಆಗಿದ್ರು ಅವರೆಲ್ಲ ಕೆಲಸ ಮಾಡೋಕ್ಕೂ ಉತ್ತಮವಾಗಿ ಇರ್ತೀವಿ. ಮತ್ತೆ ಇನ್ನು ಎಲ್ಲ ಒಳ್ಳೆ ಕಾರ್ಯಗಳು ನಮ್ಮ ಇದರಿಂದ ಆಕ್ಚುಲಿ ಹೆಣ್ಣು ಮಕ್ಕಳಿಗೆ ಒಂದು ಹಾಸ್ಟೆಲ್ ಬೇರೆ ಮಾಡಿದ್ದಾರೆ ಬೆಂಗಳೂರಲ್ಲಿ. ಅದು ಒಂದು ಒಳ್ಳೆ ಇದೆ. ಆಕ್ಚುಲಿ ಇಲ್ಲಿ ಯಾರು ಮುಂದೆ ಓದ್ತಾ ಇದಾರೆ ನಮ್ಮ KMF ಇದರಿಂದ ಒಂದು ಹಾಸ್ಟೆಲ್ ಇದೆ. ಎಲ್ಲ ಅದನ್ನು ಎಲ್ಲ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ, ಇನ್ನ ನಮ್ಮ ಶ್ಯಾಮೇಗೌಡರು ಆಗ್ಬೋದು, ನಮ್ಮ ನಾರಾಯಣ್ ಅವರು ಈ KMF ಇದರಲ್ಲಿ ಇನ್ನ ಒಳ್ಳೆ ಅಭಿವೃದ್ಧಿ ಪಡಿಸ್ಲಿ. ಪ್ರತಿ ಹಳ್ಳಿಗಳಲ್ಲೂ ಡೈರಿಗಳು ಓಪನ್ ಮಾಡಲಿ, ಇನ್ನ ಇಲ್ಲದೆ ಇರೋ ಹಳ್ಳಿಗಳಲ್ಲೂ ಡೈರಿಗಳು ಓಪನ್ ಮಾಡಲಿ. ಮತ್ತು ಇನ್ನೊಂದು ನನ್ನ ಕಳ್ಕಳಿ ಮನವಿ ಏನಂದ್ರೆ, ಏನಾದ್ರೂ ಮಾಡಿ ಕಂಪಲ್ಸರಿ ಎಲ್ಲ ಹಸುಗಳಿಗೆ ಇನ್ಶೂರೆನ್ಸ್ ಮಾಡಿಸುವಂತ ವ್ಯವಸ್ಥೆ ಮಾಡಿ ಅಂತ ನಾನು ಕಳ್ಕಳಿ ಮನವಿ ಮಾಡ್ತೀನಿ. ಒಂದೆರಡು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀನಿ ನಿಮ್ಗೆಲ್ಲ. ಒಂದಿಸ್ತಾ ಜೈ ಹಿಂದ್, ಜೈ ಕರ್ನಾಟಕ.